ಹುಡುಕಿ ಹುಡುಕಿ ಹೊಡೆದ್ರು ಪಾಕಿಸ್ತಾನ ಮತ್ತೆ ಮತ್ತೆ ಕಾಲ್ ಕೆರೆದು ಬರ್ತಾ ಇದೆ. ನಿನ್ನೆ ರಾತ್ರಿನೂ ದೆಹಲಿ ಸೇರಿ 26 ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸೋ ಯತ್ನ ಮಾಡಿದೆ. ಆದರೆ ಭಾರತೀಯ ಸೇನೆ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ಮಿಸೈಲ್ ಡ್ರೋನ್ಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಟಾರ್ಗೆಟ್ ಮಾಡಿ ಮಿಸೈಲ್ ಅಟ್ಯಾಕ್. ಹರಿಯಾಣದ ಸಿರ್ಸಾದಲ್ಲಿ ಸುಟ್ಟು ಹೋಯಿತು ಫತೇಹ ಮಿಸೈಲ್. ರಾತ್ರಿಯಾದ್ರೆ ದೆವ್ವ ಮೆಟ್ಟಿಕೊಳ್ಳುವಂತೆ ಆಡು ಪಾಕಿಸ್ತಾನ ರಾತ್ರಿ 8 ಗಂಟೆ ಆಗ್ತಿದ್ದಂತೆ ದಾಳಿ ನಡೆಸೋ ಚಾಳಿ ಮಾಡಿಕೊಂಡಿದೆ. ಮೊನ್ನೆಯಂತೆಯೇ ನಿನ್ನೆ ರಾತ್ರಿಯೂ 4 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಟಾರ್ಗೆಟ್ ಮಾಡಿ ಮಧ್ಯರಾತ್ರಿ 1:40 ವೇಳೆಗೆ ಮಿಸೈಲ್ ದಾಳಿ ಮಾಡಿದೆ. ಆದರೆ ಮಿಸೈಲ್ ದಾಳಿ ತಲುಪುವ ಮೊದಲೇ ಹರಿಯಾಣದ ಸಿರ್ಸಾ ಬಳಿ ಸುಟ್ಟು ಹೋಗಿದೆ. ಅರ್ಥಾತ್ ಭಾರತೀಯ ಸೇನೆ ಫತೇಹ ಮಿಸೈಲ್ ಅನ್ನ ಹೊಡೆದುರುಳಿಸಿದೆ. ನಾನೂರು ಕಿಲೋಮೀಟರ್ ಸಾಮರ್ಥ್ಯ ಹೊಂದಿರುವ ಫತೇಹ 2 ಕ್ಷಿಪಣಿಯನ್ನ ಹಾರಿಸಿದ್ದ ಪಾಕಿಸ್ತಾನ ನಿನ್ನೆ ರಾತ್ರಿ ದೆಹಲಿಯತ್ತ ಮಿಸೈಲ್ ಹಾರಿಸಿತ್ತು. ಆದರೆ ಭಾರತದ ಏರ್ ಆಂಟಿ ಮಿಸೈಲ್ ಸಿಸ್ಟಮ್ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ. ಹರಿಯಾಣದ ಸಿರ್ಸಾ ಬಳಿ ಮಿಸೈಲ್ ಅವಶೇಷ ಪತ್ತೆಯಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಮತ್ತೊಂದು ಮಿಸೈಲ್ ಪತ್ತೆಯಾಗಿದೆ. ರಾತ್ರಿ ಭಾರತದತ್ತ ನುಗ್ಗಿ ಬಂದ ಮಿಸೈಲ್ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಮಿಸೈಲ್ ಅವಶೇಷಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮೊನ್ನೆ 36, ನಿನ್ನೆ 26 ನಗರ ಟಾರ್ಗೆಟ್ ಮಾಡಿ ಡ್ರೋನ್ ಅಟ್ಯಾಕ್. 4 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿರೋ ಪಾಕಿಸ್ತಾನ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಉತ್ತರ ಕೊಟ್ಟಿದೆ. ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ. ಎಲ್ಲಾ ಡ್ರೋನ್ಗಳ ಅವಶೇಷಗಳನ್ನ ವಶಪಡಿಸಿಕೊಳ್ಳಲಾಗಿದೆ. Pakistan military also resorted to air intrusions using drones and firing of heavy caliber weapons along the line of control. Along the international border and the line of control, air intrusion and several harassment attacks were also attempted from Srinagar till Nalia at more than 26 locations. Indian Armed Forces successfully neutralized these threats. ಜಮ್ಮು ಮೇಲೆ 100, ಶ್ರೀನಗರದ ಮೇಲೆ 32 ಡ್ರೋನ್, ರಾಜಸ್ಥಾನದ ಮೇಲೆ 10 ಡ್ರೋನ್, ಗುಜರಾತ್ ಮೇಲೆ 15 ಡ್ರೋನ್ ದಾಳಿಯಾಗಿದೆ. ಡ್ರೋನ್ಗಳು ನೆಲ ಮುಟ್ಟುವ ಮೊದಲೇ ಆಗಸದಲ್ಲಿ ಹೊಡೆದು ಹಾಕಲಾಗಿದೆ. ಡ್ರೋನ್ಗಳ ಪರಿಸ್ಥಿತಿ ಹೇಗಿದೆ ನೋಡಿ. ಟ್ವೀಟ್ ಮೂಲಕ ವಿಡಿಯೋ, ಫೋಟೋ ಬಿಡುಗಡೆ ಮಾಡಿರೋ ಸೇನೆ ಬೆಳಗ್ಗೆ 5 ಗಂಟೆಗೆ ಅಮೃತಸರದ ಕಾಸಾ ಕಂಟೋನ್ಮೆಂಟ್ ಬಳಿ ಡ್ರೋನ್ ಹೊಡೆದು ಹಾಕಿರೋ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ. ತಲಾ 5 ಕೆಜಿ ಸ್ಫೋಟಕ ಹೊಂದಿದ್ದ 10 ಕೆಜಿಯ ಡ್ರೋನ್ ಹೊಡೆದುರುಳಿಸಲಾಗಿದೆ. ಪಂಜಾಬ್ನ ಪಠಾನ್ಕೋಟ್ನಲ್ಲಿ ಮತ್ತೊಂದು ಡ್ರೋನ್ನ ಅವಶೇಷ ಪತ್ತೆಯಾಗಿದೆ. ಪಠಾನ್ಕೋಟ್ ಟಾರ್ಗೆಟ್ ಮಾಡಿ ನಡೆಸಲಾಗಿದ್ದ ಡ್ರೋನ್ ಧ್ವಂಸವಾಗಿದೆ. ಭಾರತದ ಎಲ್ಲಾ ವಾಯುನೆಲೆಗಳು ಸುರಕ್ಷಿತ. ಡ್ರೋನ್ ಮಿಸೈಲ್ ಹರಿಬಿಟ್ಟ ಪಾಕಿಸ್ತಾನ ಭಾರತದ ವಾಯುನೆಲೆಗಳನ್ನ ಟಾರ್ಗೆಟ್ ಮಾಡಿತ್ತು. ಭಾರತದ ವಾಯುನೆಲೆಗಳನ್ನ ಉಡಿಸ್ ಮಾಡಿದ್ದೇವೆ ಅಂತ ಬೊಗಳೆ ಬಿಡ್ತಿದೆ. ಇದಕ್ಕೆ ಭಾರತೀಯ ಸೇನೆ ಸಾಕ್ಷಿ ಸಮೇತ ಉತ್ತರ ಕೊಟ್ಟಿದೆ. ಏರ್ಬೇಸ್ಗಳ ಫೋಟೋಗಳನ್ನ ರಿಲೀಸ್ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.